ಓಕೆ, ಈಗ ಏನಂದ್ರೆ ಬಿಸಿಲು ಅಂದ್ರೆ ಬಿಸಿಲು, ವಿಪರೀತ ಬಿಸಿಲು. ಸೊ ಅದರಿಂದ ಅಲ್ಲಂತ ತೋರಿಸೋದು ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣು ಮತ್ತೆ ಇದು ಎಳ್ನೀರು ತಂದ್ವಿ ಬಾಡಿ ಕೂಲ್ ಆಗಲಿ ಅಂತ. ಆಮೇಲೆ ಮಜ್ಜಿಗೆ ಕುಡಿಯೋಣ ಅಂತ ಬೇರೆ ಪ್ಲಾನ್ ಹಾಕೊಂಡಿದ್ದೀವಿ. ಮಜ್ಜಿಗೆ ಮನೇಲಿ ಮೊಸರು ಇದೆಯಲ್ಲ, ಅದು ಮಜ್ಜಿಗೆ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಹುಳಿ ಇರುತ್ತೆ ಮೊಸರು, ಅದು ಪಕ್ಕ ಇರುತ್ತೆ. ಓಕೆ, ಇವಾಗ ಎಳ್ನೀರು ಇವ್ರು ಕೊಟ್ಬಿಡ್ತೀನಿ, ಫಸ್ಟು ಕುಡಿದ್ಬಿಡ್ಲಿ. ಓಕೆ, ನನ್ನ ಹೆಂಡತಿ ಇವತ್ತು ಸ್ಪೆಷಲಾಗಿ ಒಂದು ರಾಗಿ ರೊಟ್ಟಿ ಮಾಡಿಕೊಡು ಒಂದು, ಅದಕ್ಕೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬರ್ತೀನಿ ಒಂದು ನಿಮಿಷ. ಸುಮ್ಮನೆ ಹಂಗೆ ರಾಗಿ ರೊಟ್ಟಿಗೆ ಏನೂ ಇಲ್ಲ, ಸುಮ್ಮನೆ ಹಂಗೆ ತಿನ್ನೋದು. ನಾನು ಮಾಡ್ಕೊಡ್ತೀನಿ ಸ್ಪೆಷಲ್ಲಾಗಿ. ಈರುಳ್ಳಿ ಕಟ್ ಮಾಡ್ಕೋಬೇಕು ಒಂದು, ಇದಕ್ಕೆ ಬೀನ್ಸು, ಕ್ಯಾರೆಟು, ಚಿಲ್ಲಿ ಹಾಕ್ಬೇಕಾ? ಚಿಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಹಿಂಗೆ ಹಾಕ್ಲಾ? ಬೇಡ, ಚಿಲ್ಲಿ ಬೇಡ. ಚಿಲ್ಲಿ ಬೇಡ. ಇಲ್ಲೆಲ್ಲ ಬರುತ್ತೆ, ತರಕಾರಿಯಿಂದ ಹಿಡಿದೆ ಎಲ್ಲ ಬರುತ್ತೆ ಇಲ್ಲಿ. ಚೆನ್ನಾಗಿರುತ್ತೆ ಅದು ತರಕಾರಿ, ಅದು ಚೆನ್ನಾಗಿರುತ್ತೆ ಪಾಪ. ಬಟ್ ಅಲ್ಲಿ ಅಂಗಡಿಗೆ ಹೋಗ್ತಾರದೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಅರ್ಜೆಂಟಿಗೆ ಬೇಕು ಅಂದರೆ ತಗೋಬೋದು. ಸ್ವಲ್ಪ ಇದು ಚಿಕ್ಕ ಚಿಕ್ಕ ಕಟ್ ಮಾಡಬೇಕು ಈರುಳ್ಳಿನ, ತುಂಬ ದಪ್ಪ ಆಗ್ಬಿಟ್ರೆ ಹಂಚಿನಲ್ಲಿ ಹಾಕೋಕ್ಕಾಗಲ್ಲ. ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದೆ, ಅದೇ ಹೇಳ್ಕೊಟ್ಟಿದ್ದು ಅಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನೋಡ್ಕೊಂಡಿದ್ದೆ. ರಾಗಿ ರೊಟ್ಟಿ ಮಾಡಲ್ಲ ಮಾಡ್ತಿದ್ರ ಅಜ್ಜಿ ಯಾವಾಗಲೂ? ನನಗೆ ಏನನ್ನು ಮಾಡ್ಕೊಡ್ತಾ ಇದ್ದು ಗೊತ್ತಾ ನಮ್ಮ ಅಜ್ಜಿ? ಏನು ಏನು ಕೇಳಿದ್ರು ಮಾಡ್ಕೊಡ್ತಾರೆ. ಅದೇ ಹೇಳೋದು, ನಮ್ಮ ಅಜ್ಜಿ ಇರಬೇಕಿತ್ತು. ಓಕೆ, ಮಾಡಾದ್ಮೇಲೆ ತೋರಿಸ್ತೀವಿ. ಓ, ಇದು ಈಗ ತಟ್ಟದ? ರೊಟ್ಟಿ ರೆಡಿ ಆಗಿದೆ, ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿ ಆಗಿದೆ. ಎಲ್ಲರೂ ಮಾಡಿ ಈ ಥರ ಚೆನ್ನಾಗಿರುತ್ತೆ. ಸುಮ್ಮನೆ ಸಂಜೆ ಹೊತ್ತಿಗೆ ಹೆಲ್ದಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಊಟ ಆಯಿತು, ಈಗ ಬೀದಿ ಮಕ್ಕಳದು ಊಟ. ಆಲ್ರೆಡಿ ಒಂದು ಸತಿ ಹಾಕಿದ್ವಿ, ಇನ್ನೂ ಒಂದು ಸತಿ ಇದೆ ಎಕ್ಸ್ಟ್ರಾ ಸ್ವಲ್ಪ ಅದು ಅನ್ನಕ್ಕಂತೂ ಅದಕ್ಕೆ ಹಾಕ್ಬಿಡೋಣ, ಅದನ್ನು ಹಾಕ್ಬಿಡೋಣ. ಏನಂದರೆ ನಿಮ್ಮ ಮನೆ ಹತ್ರ ಇರೋ ನಾಯಿಗಳಿಗೆ ಊಟ ಹಾಕಿ ದಯವಿಟ್ಟು. ಸೊ ಪ್ರಾಣಿಗಳನ್ನ ನಾವು ನೋಡ್ಕೊಬೇಕು, ನಾವು ನೋಡ್ಕೊಳ್ದೆ ಸೇವ್ ಡಾಗ್ಸ್ ಯಾರು ನೋಡ್ಕೊತಾರೆ? ಅವು ನಮ್ಮ ಬೀದಿನ ಎಷ್ಟು ಚೆನ್ನಾಗಿ ಕಾಯ್ತವೆ. ತಿನ್ನು ಭೀಮಾ, ತಿನ್ನು ಭೀಮಾ. ಏಯ್ ಒದೆ ಬೀಳುತ್ತೆ. ಇವುಗಳು ಏನಂದ್ರೆ ತಿನ್ನು ಭೀಮಾ, ತಿನ್ನು, ಆಡ್ಕೊಂತಾರೆ. ತಿನ್ನು ಭೀಮಾ. ಸೊ ದಯವಿಟ್ಟು ನಾಯಿಗಳಿಗೆ ಊಟ ಹಾಕಿ, ನಾಯಿಗಳನ್ನ ದ್ವೇಷಿಸ್ಬೇಡಿ. ಅವೇನು ಸುಮ್ಮನೆ ಯಾರಿಗೂ ಕಚ್ಚಲ್ಲ. ಸೊ ಕೆಲವೊಂದು ಹೌದು, ಕೆಲವೊಂದು ಕಚ್ತವೆ ಅಂದರೆ ಅವಕ್ಕೆ ರೇಬಿಸೋ ಅಥವಾ ಹುಚ್ಚಿಡ್ದ್ಬಿಟ್ಟಿರುತ್ತೆ ಕೆಲವು ನಾಯಿಗಳಿಗೆ ಟ್ರೀಟ್ಮೆಂಟ್ ಇಲ್ಲದೆ. ಸೊ ಅದರಿಂದ ಕಚ್ತವೆ, ಎಲ್ಲ ನಾಯಿ ಕಚ್ಚಲ್ಲ, ಒಂದು ಯಾವುದೋ ಕಚ್ಚುತ್ತೆ ಅಂದ್ಬಿಟ್ಟು ಊಟ ಹಾಕಿ. ಇವನಂತೂ ಎಷ್ಟು ನಿಯತ್ತಿನ ಮನುಷ್ಯ. ನೆಕ್ಸ್ಟ್ ಮಾರ್ನಿಂಗ್. ಓಕೆ, ಈಗ ಏನು ಟಿಫನ್ ಮಾಡ್ತಿದ್ದೀರಾ? ಪೋಹ ತೋರಿಸಿ. ಇದನ್ನೇ ಪೋಹ ಅನ್ನೋದು, ಅವಲಕ್ಕಿನ. ಓಕೆ, ಅವಲಕ್ಕಿ ಚಿತ್ರಾನ್ನ ಇದು, ಇದಕ್ಕೆಲ್ಲ ಕಟ್ ಮಾಡಿದ್ದಾರೆ, ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಮಾಡೋದಕ್ಕೆ. ಇವತ್ತು ನಾವು ಪೋಹ ಮಾಡ್ತಿದ್ದೀವಿ, ಯಾಕಂದರೆ ಅರ್ಜುನ್ ಡಯಟಲ್ಲಿ ಇರೋದ್ರಿಂದ ರೈಸ್ ಐಟಮ್ಸ್ ತಿನ್ನಲ್ಲ, ಪಲಾವ್ ಎಲ್ಲ ಮಾಡಿದ್ರೆ ಅವ್ರು ತಿನ್ನಲ್ಲ. ಅದಕ್ಕೆ ಅವ್ರಿಗೆ ಒಳ್ಳೆ ತಿನ್ಬೇಕು, ಮಾಡ್ತಾರೆ. ಓಕೆ,
ರೆಸಿಪಿ ಚಾನಲ್ಗೆ ಇದೆಲ್ಲ ಕಟ್ ಮಾಡಿಕೊಂಡು ಮತ್ತೆ ನಾವು ನಿಮಗೆ ಸಿಗ್ತೀವಿ. ಅರ್ಜುನ್ ಇನ್ನೂ ಬಂದಿಲ್ಲ, ಅರ್ಜುನ್ ಒಂದು ಶೂಟ್ ಇದೆ, ಅದಕ್ಕೆ ಹೋಗಿದ್ದಾನೆ. ಅರ್ಜುನ್ ಬಂದ ತಕ್ಷಣ ಸಿಗ್ತೀವಿ ನಿಮಗೆ. ರೆಸಿಪಿ ಚಾನಲ್ಗೆ ರೆಸಿಪಿ ಮಾಡೋಕ್ಕೆ ಇವತ್ತು ನಮ್ಮ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಅಮ್ಮ ಮತ್ತು ಇವಳು ಇಬ್ಬರು ಸೇರ್ಕೊಂಡು ಒಂದು ರೆಸಿಪಿ ಮಾಡ್ತಾರೆ. ಅದು ರೆಸಿಪಿ ಚಾನಲಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೋಡಿ. ಅದು ನೋಡ್ತಾರೆ ಬಟ್ ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ಏನದು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ವೆಂಕಿ ಪೂಜಾ ರೆಸಿಪೀಸ್ ಅಂತ ಇರುತ್ತೆ. ಸೊ ಅದಕ್ಕೆ ಹೋದರೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬರುತ್ತಲ್ಲ. ಸೊ ನಮ್ಮ ಜೇನುಗೂಡು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ಅದೇ ಥರ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ತಾ ಇರ್ತೀವಿ. ಇವಾಗ ಇನ್ನೊಂದು ಒಳ್ಳೆ ರೆಸಿಪಿ ಕಾಳು ಏನದು ಅಮ್ಮ ಮಾಡ್ತಾರೆ, ಇಸ್ಕಿದ ಅವರೆಕಾಳು ಸಾಂಬಾರು ತೋರಿಸ್ತಾರೆ ಇವತ್ತು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಅದು ರೆಸಿಪಿ ಚಾನಲಲ್ಲಿ ಬರುತ್ತೆ, ನೋಡಿ. ಇವಾಗ ಇದೆಲ್ಲ ಏನು ರೆಸಿಪಿಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ. ಓಕೆ, ಪೂಜಾ ಅವರು ಅವರ ಅಪ್ಪ ಅಮ್ಮನ ನೆನ್ಸ್ಕೊಂಡು ಹೇಳ್ತಿದ್ದಾರೆ. ಯಾಕೆ ಇಲ್ಲಿ ನಾವೇನಾದ್ರು ಕಮ್ಮಿ ಮಾಡಿದ್ದೀವಾ? ಮತ್ತೆ ನಿಮ್ಮ ಹಸ್ಬೆಂಡ್ ಏನಾದ್ರು ಕಮ್ಮಿ ಮಾಡಿದಾನ? ಅಮ್ಮ ಡ್ಯಾಡಿ ಏನಾದ್ರು ಕಮ್ಮಿ ಮಾಡಿದ್ಯಾ? ನಾನೇನಾದ್ರು ಕಮ್ಮಿ ಮಾಡಿದ್ದೀನ? ಚೆರಿ ಪ್ರೀತಿ ಕೊಡೋದ್ರಲ್ಲಿ ಏನಾದ್ರು ಕಮ್ಮಿ ಮಾಡಿದ? ಅದಿದ್ದೇ ಇರುತ್ತೆ. ಅವ್ರ ತಂದೆ ತಾಯಿನ ಮಿಸ್ ಮಾಡ್ಕೊಂಡು ಪಾಪ ಅಳ ಅಂಥದ್ದು. ಅದಕ್ಕೆ ವೆಂಕಿ ಸಮಾಧಾನ ಮಾಡ್ತಿದ್ದಾನೆ. ನಾನು ಇಷ್ಟೊತ್ತು ಸಮಾಧಾನ ಮಾಡ್ತಿದ್ದೆ. ಯಾಕೆ ಮಾಡ್ತಿರ್ಲಿಲ್ವಾ? ಮತ್ತು ಹಂಗೂ ರಾಯಿಸ್ತಿದ್ದೀರ. ಬೇಕು ಅಂದರೆ ಆರಾಮಾಗಿ ಮಾತಾಡ್ರಿ. ಅವ್ರು ಇನ್ನೇನು ಬರ್ತಾರೆ ಅಂಕಲ್ ಆಂಟಿ ಅವರೇ, ಆಯಿತಾ? ಓಕೆ ನೋಡ್ರಿ, ಇವತ್ತು ಕುಕ್ಕಿಂಗ್ ಚಾನಲ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಇವ್ರದ್ದು. ಅದ್ರ ಖುಷಿ ಇಲ್ವಾ? ಹಾಂ, ಮತ್ತೆ ಹೇಳಿ, ಎಲ್ಲ ಸಪೋರ್ಟ್ ಮಾಡಿ ಕುಕ್ಕಿಂಗ್ ಚಾನಲ್ಗೆ ಅಂತ ಹೇಳ್ರಿ ಇಬ್ರು. ನೀನು ಹೇಳ್ಬೇಕು, ಮೈನ್ ನೀವೇ ಹೇಳಿ, ಕುಕ್ ನೀನು. ಆಮೇಲೆ ಹೇಳ್ತೀರ. ಓಕೆ, ಮತ್ತೆ ನಿಮಗೆ ಆಮೇಲೆ ಸಿಗ್ತೀವಿ. ಸೊ ಈ ಚಾನಲ್ದು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀವಿ. ಹೋಗಿ ಯಾರಿಗೆಲ್ಲ ಹೊಸ ಹೊಸ ರೆಸಿಪಿ ಬೇಕು. ಮತ್ತು ಮಲೆನಾಡು ಸ್ಟೈಲಲ್ಲಿ ಸೌತೆಕಾಯಿ ಸಾಂಬಾರು ಮಾಡ್ತಾರೆ. ಸೊ ಅದನ್ನು ತೋರಿಸಿದ್ದೀವಿ. ಸೊ ಹೋಗಿ ಯಾರೆಲ್ಲ ನೋಡಬೇಕು ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೊ ಹಂಗೆ ಇವರಿಬ್ಬರಿಗೆ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾವತ್ತೂ ಅಳ್ಬಾರ್ದು ನೀನು, ಆಯ್ತಾ? ಇವಾಗ ಸೊಪ್ಪು ಕಟ್ ಮಾಡ್ತಿದ್ದಾಳೆ ಪೂಜಾ. ಇದೇನು ಅರವೆ ಸೊಪ್ಪ? ಕೆಂಪು ದಂಟು. ಕೈ ಹುಷಾರು, ಹುಷಾರಾಗಿ ಕಟ್ ಮಾಡು. ಇದೇನಕ್ಕಮ್ಮ ಸೊಪ್ಪು? ಪಲ್ಯ ಮಾಡೋಕ್ಕೆ. ಅದೇ ಪಲ್ಯ. ಏನು ಪಲ್ಯ? ಸೊಪ್ಪಿನ ಪಲ್ಯ. ಏನೇನು ಹಾಕ್ತೀಯ ಇದಕ್ಕೆ? ಸೊ ಇದನ್ನು ತೋರಿಸ್ತೀವಿ ನಮ್ಮ ರೆಸಿಪಿ ಚಾನಲಲ್ಲಿ. ಸಬ್ಸಿಗೆ ಸೊಪ್ಪು ತಂದಿದೆಯಲ್ಲ, ಏನಕ್ಕಮ್ಮ? ಬಸ್ಸಾರು ಮಾಡೋಕ್ಕೆ. ಯಾವಾಗ ಮಾಡ್ತೀಯಾ? ಓ, ಅದು ಒಂದು ರೆಸಿಪಿ. ಇವತ್ತು ಅದೇನು ಮಾಡಕ್ಕೆ ಹೇಳಿ? ಯಾವ್ದು ಹೇಳು? ಕಟ್ ಮಾಡಿದ್ದೀರಲ್ಲ ಅದು ಇದ್ಕಿದವರೆ ಕಾಳು ಸಾರು. ಇವು ನೋಡಿ, ಇವೆಲ್ಲ ಇಷ್ಟೊತ್ತು ನಿದ್ದೆ ಹೊಡೆದು ಇವಾಗ ಮತ್ತೆ ಬಂದ್ಬಿಟ್ಟು ತೂಕಿಸ್ತಾ ಇದ್ದಾವೆ. ಓಕೆ, ಇವಾಗ ಇದೆಲ್ಲ ಕಟ್ ಮಾಡಲಿ. ಇವಾಗ ಇದು ಏನು ಸೊಪ್ಪಮ್ಮ? ದಂಟಿನ ಸೊಪ್ಪು. ನಮ್ಮ ಕಡೆ ಎಲ್ಲ ಅರವೆ ಸೊಪ್ಪು. ಹೌದಾ? ಅಮ್ಮ ಬೇರೆ ಹೇಳ್ತಾರೆ. ದಂಟಿನ ಸೊಪ್ಪು ಪಲ್ಯ ಮಾಡೋಕ್ಕೀಗ ತೊಳಿತಾ ಇದೆ. ಅರವೆ ಸೊಪ್ಪು, ದಂಟಿನ ಸೊಪ್ಪು, ಎಲ್ಲ ಸೊಪ್ಪು ತೊಳೆಯೋ ಏನಂತಾರೆ, ತೊಳೆಯೋ ಡಿಸೈನಿಂಗ್ ಬೈ ಪೂಜಾ. ಆ್ಯಕ್ಚುಲಿ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯವಾಗಿ ವಿಟಮಿನ್ಸ್ ಎಲ್ಲ ಬರುತ್ತೆ. ಪೂಜಾ ಎಲ್ಲ ವಾಶ್ ಮಾಡ್ತಿದ್ದಾಳೆ. ಕ್ಲೀನಾ? ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಿದ್ದಾಳೆ. ಅಂದರೆ ಕುಕ್ಕಿಂಗ್ ಆದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಬಟ್ ಇವತ್ತು ಬೆಳಿಗ್ಗೆ ಆಗಲಿಲ್ಲ, ಅದಕ್ಕೆ ಇವಾಗ ಕ್ಲೀನ್ ಮಾಡ್ತಿದ್ದಾಳೆ. ಓಕೆ, ಆಮೇಲೆ
ಯಾಕೋ ಹತ್ರ ಬಂದ್ರೆ ಬ್ಲಿಂಕ್ ಆಗ್ತೈತೆ ಕಣ. Blink ಆಗ್ತದೆ. ಹ್ಞೂ ಅದೇ problem ನೋಡ್ಬೇಕು. ಅದು ಲೈಟ್ಸ್ ಇದೆಯಲ್ಲ ಅದಕ್ಕೆ ಅನ್ಸುತ್ತೆ. ಡೇ ಟೈಮಲ್ಲಿ ಬ್ಲಿಂಕ್ ಆಗಲ್ಲ ಅಲ್ವಾ ಅದು? ಓಕೆ ಫಿನಿಶ್ ಆದ್ಮೇಲೆ ಸಿಗೋಣ. ಓಕೆ ಇವಾಗ ಅನ್ನಕ್ಕೆ ಇಡ್ತಾ ಇದ್ದಾರೆ. ಎಷ್ಟು ಗ್ಲಾಸ್ ಇಡ್ತೀರಾ? 2 ಗ್ಲಾಸ್ ಸಾಕಲ್ವಾ? ಇಷ್ಟೊತ್ತು ನಾವು ರೆಸಿಪಿ ಚಾನಲ್ಗೆ ವಿಡಿಯೋ ಮಾಡ್ತಾ ಇದ್ವಿ. ಇದರ ರೆಸಿಪಿ ನಿಮಗೆ ನಾಳೆ ಬರುತ್ತೆ, ನೋಡಿ ಎಲ್ಲರೂ ಟ್ರೈ ಮಾಡಿ. ಸೂಪರಾಗಿರುತ್ತಲ್ವ ಇದು? ಸಕ್ಕತ್ತಾಗಿರುತ್ತೆ, ನನ್ನ ಫೇವ್ರೆಟ್ ಇದು. ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಅತ್ತೆ ಸೊಸೆ ಇಬ್ಬರು ಸಖತ್ತಾಗಿ ಮಾಡಿದ್ದಾರೆ. ಈಗ ನೋಡಿ ನೀವು ಟ್ರೈ ಮಾಡಿ. ಈಗ ಏನದು ಅವರೆಕಾಳು ಸೀಸನ್ ಹೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಅದಕ್ಕೂ ಬೇಗ ಮುಂಚೆ ಬೇಗ ಟ್ರೈ ಮಾಡಿ ಒಂದ್ಸಲ. ತುಂಬ ಚೆನ್ನಾಗಿರುತ್ತೆ. ಸೂಪರ್ ಇದು. ಇವಾಗ ನಾಯಿಗಳಿಗೆ ನಮ್ಮ ಮನೆ ಮಕ್ಕಳಿಗೆ ಊಟ ಬಿಸಿ ಇದೆ ಅನ್ನ ಮತ್ತೆ liver mix ಮಾಡ್ತಾ ಇದ್ದೀನಿ. ಬಿಸಿ ಸುಟ್ಕೋಬೇಡ, ಬಿಸಿ ಇದೆ. ಇದು ಸ್ವಲ್ಪ ಆಗಲಿ. ತಣ್ಣಗಾಗುತ್ತೆ, ಗಾಳಿ ಬರ್ತಿದೆ. ಮಧ್ಯಾಹ್ನನೇ ಏನಾಗ್ತದೆ? ಮೊಸರನ್ನ ಕೊಟ್ವಿ ಮಧ್ಯಾಹ್ನ. ಅಲ್ಲ ಮಧ್ಯಾಹ್ನ ಏನು ಕೊಟ್ಟಿದ್ದು? ಮೊಸರನ್ನನೇ. ತಿನ್ಸಿದ್ದು ಮೊಸರನ್ನ ತಿನ್ಸಿದ್ದು. ಮೊಸರನ್ನ ಆದ್ರೆ ತಿನ್ಸ್ಬೇಕು. ಚಿಕನ್ ಲಿವರ್ ಎಲ್ಲ ಆದ್ರೆ ಅವುಗಳೇ ಅವುಗಳೇ. ಬಂದಿದ್ದಾವೆ. ಇಲ್ಲಿ ನೋಡಿ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾವಳೆ. ಬೆಲ್ಲ ಚೆರಿ ಬನ್ನಿ ಇಲ್ಲಿ. ಸರಿ ಬೆಲ್ಲ ಓಡ್ ಬನ್ನಿ ಊಟ 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 ಊಟ. ಓಕೆ ಇವಾಗ ಅವನ ಅರ್ಜುನ್ಗೆ ಏನಾಗೈತೆ ಅಂತ ಕೇಳೋಣ ಬನ್ನಿ. ಓಕೆ ನಿನ್ನ ಕೈ ಏನಾಯ್ತು? ಅಮ್ಮ ರೇಗಿಸ್ತು ನನಗೆ. ಕೋಪ ಬಂದು ನೆಲಕ್ಕೆ ಜೋರಾಗಿ ಒಂದು ಹೊಡೆದೆ ನೋಡು, ಹುಡುಕ್ಬಿಡ್ತು. ಟ್ರಿಗರ್ ಮಾಡ್ತೀಯನಮ್ಮ ನನ್ನ ನೀನು? ಕೈ ನಿಂದೆ ಹೋಗಿದ್ದು. ಅವ ಅಮ್ಮ ನೀನೇನು ಮಾಡ್ದ? ನೀನು ಒಳ್ಳೆ ಅದೇ ಅಲ್ಲ ಹೇಳಿದ್ದು ಅವ್ನು ಸುಮ್ಮನೆ ಹೇಳ್ತಾನೆ. ಏನಾಯ್ತು ಕೈಯೇ? ಕಿರಿಕ್ ಬೊಗಳಲಿ ಏನಾಯ್ತು ಕೈ? ಏನಿಲ್ಲ, ಗಾಡಿ ಸ್ವಲ್ಪ ಸ್ಲಿಪ್ ಆಗೋಯ್ತು. ಹಂಗೆ ಹಿಡಿಯಕ್ಕೆ ಹೋಗಿ ಗಾಡಿ ಕೈ ಮೇಲೆ ಬಿತ್ತು, ಹೋಯ್ತು. ಏನು ಸಾರ್ ಇದು? ಬದನೆಕಾಯಿ ಇದು ಇಸ್ಕಿದವರೆಕಾಳು ಸಾರು ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಇದು ಮಾಡಿದ್ದು ನಮ್ಮ ರೆಸಿಪಿ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕು ಅಂದ್ಬಿಟ್ಟು. ಸೊ ಈ ರೆಸಿಪಿ ಬೇಕು ನಿಮಗೆ ಅಂತ ಅಂದರೆ ವೆಂಕಿ ಪೂಜಾಸ್ ರೆಸಿಪಿ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ವೆಂಕಿ ಪೂಜಾ ರೆಸಿಪಿ ಮನೆ ಅಡಿಗೆ ಮನೆ ಅಡಿಗೆ. ಸೊ ಚಾನಲ್ ನೇಮು ಸಾಕು ವೆಂಕಿ ಪೂಜಾಸ್ ರೆಸಿಪಿ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಅಥವಾ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನಾವು ಅವ್ರದ್ದು ಚಾನಲ್ದು ಲಿಂಕ್ ಕೊಟ್ಟಿರ್ತೀವಿ. ಈ ರೆಸಿಪಿ ಇರಬೇಕು ಅಂತಂದರೆ ಹೋಗಿ ನೋಡಿ, ಅಲ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಸಪೋರ್ಟ್ ಮಾಡಿ. ಅವರೇನೋ ಒಂದು ರೆಸಿಪೀಸ್ನ ತೋರಿಸ್ಬೇಕು ನಿಮಗೆ ಅಂದ್ಬಿಟ್ಟು ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ. ಮಾಡಿ ಸಪೋರ್ಟ್. ಅದರಲ್ಲಿ ಫುಡ್ ಚಾಲೆಂಜಸ್ಸು ಮಾಡ್ತಾ ಇರ್ತೀವಿ. ಆವಾಗ ನಾನು ಬರ್ತೀನಿ. ಅವಾಗ ಅಮ್ಮ, ಅರ್ಜುನ್, ಪೂಜಾ, ಯಾರು ಫಸ್ಟ್ ತಿಂತಾರೆ ಆ ಥರ. ಅಂದರೆ ಫಸ್ಟು ಯಾರು ತಿಂತಾರೆ ಅನ್ನೋದಕ್ಕಿಂತ ನಾನು ಇವಾಗ ನನ್ನ ಜೊತೆ ಇವರೆಲ್ಲ ಕಾಂಪಿಟೇಷನ್ಗೆ ಬರ್ತಾರೆ ಅಂದರೆ ಇವರೆಲ್ಲ ಡಮ್ಮಿ ನೋಡೋಣ ನನ್ನ ಜೊತೆ, ಆಯಿತಾ? ಸೊ ಅದಕ್ಕೆ ಯಾರು ತಟ್ಟೆನ ಖಾಲಿ ಮಾಡ್ತಾರೋ ಹಾಕಿದಷ್ಟು ತಿನ್ನಬೇಕು. ಇವಾಗ ಒಂದು ಕೋಳಿ, ಒಂದು ಫುಲ್ ಚಿಕನ್ ಗ್ರಿಲ್ ಅಂದರೆ ಅಷ್ಟೆಲ್ಲ ಒಂದು ಮತ್ತೆ ಅದೇ ಚಾಲೆಂಜ್ ಅಂದರೆ ಟೈಮಿಂಗ್ ಇಟ್ಟರೆ ನಾನೇ ಗೆಲ್ಲೋದು, ಆಯಿತಾ? ಈಗ ನನಗಿನ್ನ ಜಾಸ್ತಿ ತಿಂತೀನಿ ಅಂತೀರಲ್ಲ, ತಿಂದು ತೋರಿಸ್ರಿ. ಈಗ KFC ಬಕೆಟು, ಒಂದು ಬಕೆಟಲ್ಲಿ ಎಷ್ಟು ಪೀಸ್ ಬರುತ್ತೆ? 10 ಪೀಸ್ ಬರುತ್ತೆ. ಅಲ್ಲ, ಮನೆಯಲ್ಲಿ ನಾವು ಅಡುಗೆಗಳೆಲ್ಲ ಮಾಡಿ ಅದು ಈಗ ಒಂದು 5 KFC, 5 ಲೆಗ್ ಪೀಸು, ಮತ್ತೆ ಇದು ಮಟನ್ ನಲ್ಲಿ. ನಾನು, ಡ್ಯಾಡಿ, ಅಮ್ಮ, ವೆಂಕಿ ಅರ್ಧ kg ಮಟನ್ ನಲ್ಲಿ ಆ ಥರ ಎಲ್ಲ ಚಾಲೆಂಜಸ್ ಮಾಡೋದು. ಅದನ್ನ ತಿಂತೀನಪ್ಪ. ಅರ್ಧ kg ನಲ್ಲಿ ಸಾಧ್ಯನೇ ಇಲ್ಲ. ಪೂಜಾ ಬಾರ ಇಲ್ಲಿ. ನಾನು ಇವ್ರಿಗೆ ಎಲ್ಲರಿಗೂ ಅರ್ಧ kg, ನನ್ನ ಒಬ್ಬನಿಗೆ 1 kg. ನೀನು ಪೂಜಾ ಬಾಯಲ್ಲಿ ನೀನು ಬೇಗ ತರಬೇಕಿತ್ತು ರೆಡಿ. ಕೈ ಇದು ಬ್ರೌನಿ ಬೆಲ್ಲಗೆ ಚಳಿಗೆ ಊಟ ಮಿಕ್ಸ್ ಮಾಡ್ತಾರೆ. ನೀನು ಏನು ನೀವು ಎಷ್ಟು kg ನಲ್ಲಿ ತಿಂತೀರಾ? ಅವಳು ನಲ್ಲಿನೇ ತಿನ್ನಲ್ಲ. ಅವಳು ಚಾಲೆಂಜ್ ಮಾಡಿದ್ರೆ ತಿನ್ಲೇಬೇಕಲ್ಲ. ಚಾಲೆಂಜ್ ಮಾಡಿದ್ರೆ ಚಾಲೆಂಜ್ ಮಾಡಿದಾಗ ತಿಂತೀನಿ. ಅವಾಗ ತಿಂತಾರೆ. ಅದನ್ನು ಅಷ್ಟೇ. ತಿಂತಾಳೆ ನೋಡೋಣ. ಅದೇ ಒಂದು ಕೋಳಿ ತಿಂತೇನೆ ಚಾಲೆಂಜ್.
ತಿನ್ಬೇಕು, ಚಾಲೆಂಜ್ ಅಂದ್ರೆ ತಿನ್ಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈಗ ಆಮೇಲೆ ಚಾಲೆಂಜ್ ಮಾಡ್ತೀನಿ. ಮತ್ತೆ ಒಂದು ಹೇಳ್ತಾ ಇದೀವಿ. ಸೊ ಈ ಫುಡ್ ಚಾಲೆಂಜ್ ಎಲ್ಲ ಬಂದ್ಬಿಟ್ಟು ನಮ್ಮ ವ್ಲಾಗಲ್ಲಿ ಬರಲ್ಲ. ಸೊ ಅದು ಬೇಕು ಅಂತಂದರೆ ಇವರ ಚಾನಲ್ ವೆಂಕಿ ಪೂಜಾಸ್ ರೆಸಿಪಿ ಚಾನಲಲ್ಲೇ ಅದು ಬರೋದು. ಸೊ ಇದರಲ್ಲಿ ಏನಿದ್ರು ವ್ಲಾಗ್ಸ್ ನಾರ್ಮಲ್ ಏನು ವ್ಲಾಗ್. ಆಮೇಲೆ ಇದರಲ್ಲೂ ಅಡುಗೆ ಬರಲ್ಲ ಅನ್ಕೊಬೇಡ್ರಿ, ಇದರಲ್ಲೂ ಅಡುಗೆ ಎಲ್ಲ ತೋರಿಸ್ತಿರ್ತೀವಿ. ಸೊ ಅಡುಗೆ ಇದರಲ್ಲೂ ಬರ್ತಾ ಇರುತ್ತೆ. ಬಟ್ ಮೇಯ್ನು ಜಾಸ್ತಿ ನಿಮಗೆ ಒಳ್ಳೊಳ್ಳೆ ಸ್ಪೆಷಲ್ಲು ಮತ್ತು ಕೈಮಾ ಸಾರು ಮಾಡಿರಮ್ಮ, ತುಂಬ ಜನ ಕೇಳ್ತಾರೆ ಅದನ್ನು. ಸೊ ನೆಕ್ಸ್ಟ್ ಸಂಡೇ ಕೈಮಾ ತೋರಿಸ್ತೀವಿ ನಿಮಗೆ. ಓಕೆ, ಈಗ ಊಟ ಮಾಡೋಣ. ಓಕೆ, ಊಟ ಮಾಡೋಣ. ನಾನು ಮಧ್ಯರಾತ್ರಿ 11 ಗಂಟೆ ಆಗಿದೆ. ಸೊ ಅದಕ್ಕೆ ಫಿಶ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾಳೆ ಆ್ಯಕ್ಚುಲಿ ಅಮ್ಮಂಗೆ ಬೆಳಗ್ಗೆನೇ ಫಿಶ್ ಬೇಕು ಬಾಕ್ಸಿಗೆ. ಏನಕ್ಕೆ ಅಂದರೆ ಎಲ್ಲ ಇದು ಏನು ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಹೋಗ್ತಿದ್ದಾರಂತೆ. ಸೊ ನಮ್ಮಮ್ಮ ಫಿಶ್ ಫ್ರೈ ಮಾಡ್ಕೊಬರ್ತೀನಿ ಅಂತ ಮಾತಾಡಿದಾರಂತೆ. ಅದಕ್ಕೆ ನನ್ನ ಕೈಯಲ್ಲಿ ಮಾಡಿಸ್ತವ್ರೆ. ನಾನು ಬೇರೆ ಕೈ ಉಳ್ಕೈತೆ. ಆದ್ರೂ ಅಮ್ಮ ಎಂದರೆ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು ಅಂತ ಹಾಡಾಡ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಜಾಸ್ತಿ ಆಗೈತೆ ಎಣ್ಣೆ. ಆಮೇಲೆ ಫ್ರೈ ಹೋಗಿ ಕಬಾಬ್ ಹೋಗು. ಈಗ ಫಿಶ್ ಕಬಾಬ್ನ ಫಿಶ್ ಫ್ರೈನ ಮುಂಚೆ ನಮಗೆ ಫಿಶ್ ಕಬಾಬ್ ಇಷ್ಟ ಆಗ್ತಿತ್ತು. ಬಟ್ ಈಗ ಫಿಶ್ ಫ್ರೈ ಇಷ್ಟ. ಬಟ್ ಈ ಫಿಶ್ ನಾನು ತಿನ್ನಲ್ಲ, ನಮ್ಮ ಮಾತ್ರ. ಓಕೆ, ಇನ್ನು ನೆಕ್ಸ್ಟು ಆ ಪಾತ್ರೆ ಎಲ್ಲ ಯಾಕೆ ಹಂಗಿದೆ ಅಂತ ಕೇಳಬೇಡಿ. ಇವಾಗ ಟೈಮ್ ಎಷ್ಟು ಹೇಳಿ? ಇವಾಗ 11:30 12 ಗಂಟೆ ಆಯಿತು. ಮಾರ್ನಿಂಗ್ ವಾಶ್ ಮಾಡಬೇಕು. ವಾಶ್ ಮಾಡೋ ಆಂಟಿ ಮಾರ್ನಿಂಗ್ ಬಂದು ವಾಶ್ ಮಾಡ್ತಾರೆ. ಅವ್ರು ಬಂದು ಮಾಡ್ಕೊತಾರೆ. ನಾಳೆ ನಾವು ಈ ಫಿಶ್ ಫ್ರೈ ಮಾಡಿಬಿಟ್ಟು ಮತ್ತೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಮತ್ತೊಂದು ಸತಿ ಹೇಳ್ತಿದ್ದೀವಿ, ಯಾರಿಗೆಲ್ಲ ರೆಸಿಪೀಸ್ ಬೇಕು ದಯವಿಟ್ಟು ಹೋಗಿ ವೆಂಕಿ ಪೂಜಾಸ್ ರೆಸಿಪಿ ಚಾನಲಲ್ಲಿ ಚೆಕ್ ಮಾಡಿ. ಸೊ ಅವ್ರು ಹಾಕ್ತಾ ಇರ್ತಾರೆ. ಸೊ ರೆಸಿಪಿ ಈಗ ಆಲ್ರೆಡಿ ಒಂದು ಅಪ್ಲೋಡ್ ಆಗಿದೆ. ಆ ಚಾನಲ್ದು ಲಿಂಕ್ ಬಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ಈ ಚಾನಲ್ ನಮ್ಮ ಜೇನುಗೂಡು ಬ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಈಗ ಆಲ್ರೆಡಿ ನಿಮ್ಮ ಪ್ರೀತಿ ತೋರಿಸ್ತಿದ್ದೀರಾ. ಹಿಂಗೆ ಇನ್ನೊಂದಷ್ಟು ಮುಂದಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಬೆಳೆಸಿ ಆರೈಸಿ. ಓಕೆ, ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಲವ್ ಯು ಆಲ್.